ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಸಮಾಜದ ಜೀವಕೋಶ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಸಮಾಜದ ಜೀವಕೋಶ ಯಾವುದು? ಆಪ್ಷನ್ ಎ ಶಾಲೆ, ಆಪ್ಷನ್ ಬಿ ಕುಟುಂಬ, ಆಪ್ಷನ್ ಸಿ ಸರ್ಕಾರ ಮತ್ತು ಆಪ್ಷನ್ ಡಿ ಧರ್ಮ. ಓಕೆ, ಸೊ ಸಾಮಾಜಿಕ ವ್ಯವಸ್ಥೆ, ಸಮಾಜದಲ್ಲಿ ಕಂಡು ಬರುವಂತಹ ಸಾಮಾಜಿಕ ವ್ಯವಸ್ಥೆ, ಸಮಾಜದ ಜೀವಕೋಶ ಅಂತ ಯಾವುದನ್ನ ಕರೀತಾರೆ ಮಕ್ಕಳೇ? ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಕುಟುಂಬವೇ ಸಮಾಜದ ಒಂದು ಜೀವಕೋಶ. ಓಕೆನಾ? ಸೊ ಕುಟುಂಬ ಅಂತಂದ್ರೆ ಇದು ಭಾರತದ ಒಂದು ಪ್ರಾಚೀನ ವ್ಯವಸ್ಥೆ, ಪಾರಂಪರಿಕ ವ್ಯವಸ್ಥೆ ಆಗಿದೆ. ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳ ನಡುವೆ ಉಂಟಾಗುವ ಒಂದು ಸಂಬಂಧಗಳ ವ್ಯವಸ್ಥೆಯನ್ನ ನಾವು ಕುಟುಂಬ ಅಂತ ಕರಿತೇವೆ. ಕುಟುಂಬವು ಸಮಾಜದ ಒಂದು ಘಟಕ ಹಾಗೂ ಸಮಾಜದ ಜೀವಕೋಶ ಅಂತ ಅನ್ಸ್ಕೊಳ್ಳುತ್ತೆ ಮಕ್ಕಳೇ. ಓಕೆನಾ? ಸೊ ಆದ್ದರಿಂದಲೇ ಸಮಾಜ ಪ್ರಗತಿ ಹೊಂದಿ ರಾಷ್ಟ್ರ ಬೆಳವಣಿಗೆ ಹೊಂದತ್ತೆ. ಕುಟುಂಬ ಅಭಿವೃದ್ಧಿ ಹೊಂದುವುದರಿಂದ ಸಮಾಜ ಅಭಿವೃದ್ಧಿ ಹೊಂದತ್ತೆ, ಸಮಾಜದಿಂದ ದೇಶ ಅಭಿವೃದ್ಧಿ ಹೊಂದುತ್ತೆ. ಓಕೆನಾ? ಥ್ಯಾಂಕ್ ಯು.